ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಬೆಂಗಳೂರು. ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ ಇವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗಮೇಳ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾಲಯದ ಕಲಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉದ್ಯೋಗ ಮೇಳ ಸರ್ಕಾರದ ಒಂದು ಕಾರ್ಯಕ್ರಮವಾಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ವರ್ಷದಲ್ಲಿ ಒಂದು ಬಾರಿ ಉದ್ಯೋಗ ಮೇಳ ಮಾಡಲು ಸಚಿವಾಲಯ ಹಾಗೂ ಜಿಲ್ಲಾಡಳಿತ ಮಾಡಲು ಆದೇಶ ನೀಡಿದೆ. ಇದರ ಹಿನ್ನೆಲೆಯಲ್ಲಿ ಇಂದು ಉದ್ಯೋಗ ಮೇಳದಲ್ಲಿ 150 ಕಂಪನಿಯಿಂದ 6,000 ಉದ್ಯೋಗಾವಕಾಶಗಳು ನೋಂದಣಿಯಾಗಿರುವುದು ಖುಷಿಯ ವಿಚಾರ. ಮುಂದಿನ ದಿನದಲ್ಲಿ ಎಐ ಮೂಲಕ ಉದ್ಯೋಗ ಪ್ರಮಾಣ ಕಡಿಮೆಯಾಗಲಿದೆ. ಇದರಿಂದ ಆತಂಕಪಡುವ ಸನ್ನಿವೇಶವಿಲ್ಲ. ತಮ್ಮ ಕೌಶಲ್ಯದ ಮೂಲಕ ಸ್ವಯಂ ಉದ್ಯೋಗ ಪಡೆಯಬಹುದು. ಇದರಿಂದ ಆರ್ಥಿಕ ಸಬಲತೆ ಜೊತೆಗೆ ಇತರರಿಗೂ ಉದ್ಯೋಗ ನೀಡಬಹುದು. ಇಂದಿನ ಸವಾಲಿನ ಜಗತ್ತಿನಲ್ಲಿ ಎಲ್ಲವನ್ನೂ ಎದುರಿಸುವ ಮಟ್ಟಿಗೆ ತಾಂತ್ರಿಕವಾಗಿ ಜ್ಞಾನ ಪಡೆದು ಮುಂದುವರಿಯಬೇಕು. ಮುಂದಿನ ದಿನದಲ್ಲಿ ಯುವ ಉತ್ಸವ ಮಾಡಲು ತಿಳಿಸಿದರು. ಉದ್ಯೋಗ ಮೇಳ ಸರ್ಕಾರದ ಒಂದು ಕಾರ್ಯಕ್ರಮ. ಬಹುಶಃ ನಿಮ್ಮೆಲ್ಲರೂ ಗೊತ್ತಿದೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಭಾರತ ಸರ್ಕಾರ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲೆ, ಬೆಂಗಳೂರು. ಹೀಗಾಗಿ ಎಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿ ಅದಕ್ಕೆ ಒಂದು ಸಚಿವಾಲಯ ಇದೆ, ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಇಲಾಖೆ ಸಂಪೂರ್ಣವಾಗಿ ಜಿಲ್ಲಾಡಳಿತದ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ಆದೇಶವನ್ನು ನಮ್ಮ ಸರ್ಕಾರ ಬಂದ ತಕ್ಷಣವೇ ಕೊಟ್ಟಿದ್ದು. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಭಾಳ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿ CEO, DC ಅವರು ಎಲ್ಲ ಶಾಸಕರನ್ನ ಮಾತನಾಡಿಸಿ ಎಲ್ಲ ಕಂಪ್ನಿಗಳ ಜೊತೆ ಸಂಪರ್ಕ ಮಾಡಿ 150ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ರೀತಿಯಲ್ಲಿ ಒಂದು ಅವಕಾಶವನ್ನು ಮಾಡಿದ್ದಾರೆ. ಇವತ್ತು ಆನ್ಲೈನಲ್ಲಿ 6,000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಈಗಾಗಲೇ ಬಂದಿದೆ. 6,000ಕ್ಕೂ ಹೆಚ್ಚು ಅಪ್ಲಿಕೇಶನ್ನು ಬಂದಿದೆ. ಇವತ್ತು ಭಾಳ ಮುಖ್ಯವಾಗಿ ಉದ್ಯೋಗ, ನಾವು ಒಂದು ಯೋಜನೆಯನ್ನು ಕೊಟ್ಟು ಯುವಕರಿಗೆ, ನಮ್ಮ ಪಕ್ಷ, ನಮ್ಮ ಸರ್ಕಾರ ಬಂದಾಗ ಯಾರು ಗ್ರ್ಯಾಜುಯೇಟ್ ಮಾಡಿ 2 ವರ್ಷ ಕೆಲಸ ಇಲ್ಲದೆ ಇರ್ತಕ್ಕಂಥವ್ರಿಗೆ 2 ವರ್ಷದ ಅವಧಿವರೆಗೂ 3,000 ರೂಪಾಯಿಯನ್ನು ಒಂದು ಪ್ರತಿ ತಿಂಗಳು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಯುವ ನಿಧಿ ಅಂತೇಳಿ ಕೊಟ್ಟಿದ್ದೀವಿ. ಇವತ್ತು ಅಷ್ಟರೊಳಗಡೆ ಏನಾದರೂ ಉದ್ಯೋಗ ಅವಕಾಶವನ್ನು ಅವರು ಮಾಡಬೇಕು. ನಮ್ಮ ಸರ್ಕಾರ, ನಮ್ಮ ಜಿಲ್ಲಾಡಳಿತ, ನಮ್ಮ ಶಾಸಕರು, ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಯುವಕರಿಗೆ, ಅದು ಮಹಿಳೆಯರಿರ್ಬೋದು, ಹುಡುಗಿಯರಿರ್ಬೋದು, ಹುಡುಗರಿರ್ಬೋದು, ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಕೆಲವು ಕಂಪ್ನಿಗಳ ಜೊತೆ ಸಂಪರ್ಕ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಸದುಪಯೋಗಗೊಳಿಸ್ಕೋಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ ಮೇಲೆ ದಿನೇ ದಿನೇ ಉದ್ಯೋಗ ಅವಕಾಶ ಕಡಿಮೆ ಆಗುತ್ತೆ. ಬಹುಶಃ ಕಂಪ್ನಿಗಳಲ್ಲಿ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಅವರು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಕಡಿಮೆ ಇರುವುದರಿಂದ ಸಣ್ಣಪುಟ್ಟ ವ್ಯತ್ಯಾಸವಿದ್ದರೂ ಸಹ ಉದ್ಯೋಗ ನೀಡಲು ವ್ಯವಸ್ಥಾಪಕರು ಅವಕಾಶ ಮಾಡಿಕೊಡಬೇಕು, ಎಲ್ಲರಿಗೂ ಉದ್ಯೋಗ ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಹೆಚ್ಚಿನ ಶ್ರಮ ಹಾಕಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಉಪಯೋಗವನ್ನು ನಮ್ಮ ಯುವಕ ಮಿತ್ರರು ಉಪಯೋಗಿಸ್ಕೋಬೇಕು. ಅತ್ಯಂತ ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡಬೇಕು. 160ಕ್ಕಿಂತ ಹೆಚ್ಚು ಕಂಪನಿಗಳು ಇವತ್ತಿನ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದೆ. ಎಲ್ಲ ಕಂಪನಿಗಳು ವಿನಂತಿ ಮಾಡ್ತಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ ಮೇರೆಗೆ ನನ್ನ ಒತ್ತಾಯ
ನಮ್ಮ ಸಚಿವರು ನಾನು ಮಾತಾಡ್ತಿದ್ದಾಗ ಹೇಳಿದೆ, ಅವರ ಸೂಚನೆ ಮೇರೆಗೆ ನಾನು ಎಲ್ಲ ಕಂಪ್ನಿಗಳ ಬಂದಿರತಕ್ಕಂಥವ್ರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ಪಕ್ಕಕ್ಕೆ ಸರಿಸಿ. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಳ್ಳೆ ಕಾರ್ಖಾನೆಗಳಿಲ್ಲ, ಉದ್ಯೋಗ ಅರಸಿ ಬರ್ತಕ್ಕಂಥ ಮಕ್ಕಳು ಭಾಳಷ್ಟು ಜನ ಇದ್ದಾರೆ. ಭಾಳ ಅತ್ಯಂತ ಹೆಚ್ಚು ಕಷ್ಟಪಟ್ಟು ಓದ್ತಕ್ಕಂಥ ಒಂದು ಬದ್ಧತೆಗೆ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಈ ಜಿಲ್ಲೆಯ ಯುವಕರಿಗೆ ಒಂದು ದೊಡ್ಡ ಅವಕಾಶವನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳ ನಡುವೆ ಮಾಡಿಕೊಡ್ಬೇಕು. ಅತಿ ಹೆಚ್ಚು ಉದ್ಯೋಗವನ್ನು ನೀಡಿದಂಥ ಕೀರ್ತಿ ಇವತ್ತಿನ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳಕ್ಕೆ ಬರಬೇಕು ಅನ್ನುವಂಥದ್ದನ್ನು ನಾನು ವಿನಂತಿ ಮಾಡಿ, ಸಾಕಷ್ಟು ಸಮಯ ಆಗಿದೆ. ಸುಮಾರು ಇವತ್ತು 6,000ಕ್ಕಿಂತ ಹೆಚ್ಚು ಜನ ರಿಜಿಸ್ಟರ್ ಆಗಿದ್ದೀರಿ, ಸುಮಾರು ಜನಕ್ಕೆ ಬಂದು ರಿಜಿಸ್ಟರ್ ಆಗ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಮಾತನಾಡಿ, ಕೃಷಿ, ಕೈಗಾರಿಕೆ, ಶಿಕ್ಷಣ, ವೈದ್ಯಕೀಯದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಕಾಲಕಾಲಕ್ಕೆ ಹೊಂದಾಣಿಕೆಯಾಗುತ್ತಿದೆ ಹಾಗೂ ಬದಲಾವಣೆಯಾಗುತ್ತಿದೆ. ಹೀಗಾಗಿ ನಮ್ಮ ಸರ್ಕಾರ ಪದವೀಧರರಿಗೆ ಹಾಗೂ ಡಿಪ್ಲೊಮೊ ವಿದ್ಯಾನಿಧಿ ಯೋಜನೆಯ ಮೂಲಕ ಇದುವರೆಗೂ ರಾಜ್ಯದಲ್ಲಿ 3.0867 ವಿದ್ಯಾರ್ಥಿಗಳಿಗೆ 960 ಕೋಟಿ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ 7,222 ಮಂದಿಗೆ ಈ ಯೋಜನೆಯ ಮೂಲಕ 21 ಕೋಟಿ ಹಣವನ್ನು ಅವರ ಖಾತೆಗೆ ನೀಡುವ ಕೆಲಸವಾಗಿದೆ ಎಂದರು. ಕೃತಕ ಬುದ್ಧಿಮತ್ತೆ, ಈ ಎಐಯಿಂದ ಇವತ್ತು ಜಗತ್ತು ತಲ್ಲಣಗೊಳ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲ ಪ್ರತಿನಿತ್ಯ ಈಗ ನೋಡ್ತಾ ಇದ್ದೀರಿ. ಈ ಕೃತಕ ಬುದ್ಧಿಮತ್ತೆ ಪ್ರಪಂಚದಾದ್ಯಂತ ಇವತ್ತು ನಾಗಾಲೋಟದಲ್ಲಿ ಆಧುನಿಕ ತಂತ್ರಜ್ಞಾನಕ್ಕೆ ಎಲ್ಲ ಕ್ಷೇತ್ರಗಳು ಕಾಲಕ್ಕೆ ಬದಲಾವಣೆಯನ್ನ ಮಾಡ್ಕೋಬೇಕಾದಂತ ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಶಿಕ್ಷಕರಿರ್ಬೋದು, ಇಂಜಿನಿಯರ್ ಇರ್ಬೋದು, ಪ್ರಾಧ್ಯಾಪಕರಿರ್ಬೋದು, ಗಾರ್ಮೆಂಟ್ ಕಾರ್ಖಾನೆಯಿಂದ ಹಿಡಿದು ಕೃಷಿ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರಕ್ಕೂ ಇವತ್ತು ತಂತ್ರಜ್ಞಾನ ಇವತ್ತು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊತಾ ಇದೆ. ಹಲವು ಉದ್ಯೋಗಿಗಳು ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ತೂಗುಗತಿ ಇವತ್ತು ನೇತಾಡ್ತಾ ಇದೆ. ಅಂತ ಒಂದು ಕಾಲಘಟ್ಟಕ್ಕೆ ಇವತ್ತು ನಾವು ಬಂದು ನಿಂತಿದ್ದೇವೆ. ಬದಲಾವಣೆ ಜಗದ ನಿಯಮ. ಈ ಆಧುನಿಕ ಕಾಲಘಟ್ಟಕ್ಕೆ ಆ ತಂತ್ರಜ್ಞಾನಕ್ಕೆ ಹೊಂದ್ಕೋಬೇಕು. ವಿಶ್ವವಿದ್ಯಾಲಯದಲ್ಲೂ ಕೂಡ ಪ್ರಾಧ್ಯಾಪಕರು ಕೂಡ ಶಿಕ್ಷಕರು ಕೂಡ ಏನು ಬದಲಾವಣೆಯ ಈ ಕಾಲಘಟ್ಟಕ್ಕೆ ಬದುಕಿನ ಪಾಠವನ್ನು ಕೂಡ ತರಗತಿ ಹೇಳ್ಕೊಡುವಂತ ಕೆಲಸವನ್ನ, ತಂತ್ರಜ್ಞಾನವನ್ನ ತಿಳಿ ಹೇಳ್ಕೊಡ್ಬೇಕಂತ ಕೆಲಸವನ್ನ ಮಾಡಬೇಕಾಗ್ತದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಆರ್ ನಂದಿನಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಈಗಾಗಲೇ ಆನ್ಲೈನ್ ಮೂಲಕ ನೋಂದಣಿ ಮಾಡಲಾಗಿದೆ. 150ಕ್ಕೂ ಹೆಚ್ಚಿನ ಕಂಪನಿಗಳು ಇಲ್ಲಿ ಭಾಗವಹಿಸಿದ್ದು, ಎಸ್ಎಸ್ಎಲ್ಸಿ ಇಂದ ಸ್ನಾತಕೋತ್ತರ 6,000 ಮಂದಿ ಉದ್ಯೋಗಾವಕಾಶಿಗಳು ಭಾಗಿಯಾಗಿದ್ದಾರೆ. ಹೊರ ಜಿಲ್ಲೆಯಲ್ಲಿಂದಲೂ ಕೂಡ ಭಾಗಿಯಾಗಿರುವುದು ವಿಶೇಷ. ವಿಶೇಷಚೇತನರಿಗೆ ಕೌಶಲ್ಯ ಉದ್ಯೋಗವನ್ನು ನೀಡಲಾಗುವುದು. ಇಷ್ಟೇ ಅಲ್ಲದೆ ಉದ್ಯೋಗ ದೊರೆಯದ ಅಭ್ಯರ್ಥಿಗಳಿಗೆ ಸ್ವ-ಉದ್ಯೋಗ ಮಾಡುವ ಸಲುವಾಗಿ ಮಾಹಿತಿಯನ್ನು ಸಹ ನೀಡಲಾಗುತ್ತಿದೆ ಎಂದರು. ಉದ್ಯೋಗ ಮೇಳದ ಒಂದು ಸಫಲತೆ ಇರುವಂತದ್ದು, ಉದ್ಯೋಗದಾತ ಕಂಪನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಉದ್ಯೋಗ ಅವಕಾಶವನ್ನ ಕೊಟ್ಟಾಗ ಮಾತ್ರ ಅದು ಸಕ್ಸಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 150ಕ್ಕೂ ಹೆಚ್ಚಿನ ಕಂಪನಿಗಳು ಇವತ್ತು ಎಲ್ಲ ವರ್ಗದ ಒಂದು ಅಭ್ಯರ್ಥಿಗಳಿಗೆ ಅನುಕೂಲವಾಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಅನುಕೂಲವಾಗುವಾಗ ಉದಾಹರಣೆಗೆ ವೇರಿಯಸ್ ಲೆವೆಲ್ ಆಫ್ ಕೌಶಲ್ಯಗಳು ಇರುತ್ತೆ. SSLC ಪಾಸ್ ಆಗಿದೆ, PUC ಪಾಸ್ ಆಗಿದೆ, ನನಗೆ ವಿಶೇಷವಾಗಿರುವಂಥ ಕೌಶಲ್ಯ ಇಲ್ಲ, ನನಗೂ ಉದ್ಯೋಗ ಸಿಗುತ್ತಾ ಅನ್ನೋ ದೃಷ್ಟಿಯಲ್ಲಿ ಏನು ಒಂದು ಸೆಕ್ಯೂರಿಟಿ ಸರ್ವಿಸಸ್ ಇದೆ,
ಮ್ಯಾನ್ ಪವರ್ ಸರ್ವಿಸಸ್ ಇದೆ, ಏಜೆನ್ಸಿಗಳಿದೆ, ಇವೆಲ್ಲವನ್ನು ಕೂಡ ಆನ್ಲೈನಿಂದ ಒಂದು GST ಹೆಲ್ಪ್ ಡೆಸ್ಕಿಂದನೂ ಕೂಡ ತಗೊಂಡು ಇವತ್ತಿನ ದಿನ SSLC ಫೇಲ್ ಆಗಿರೋದ್ರಿಂದ ಹಿಡಿದು PUC ಫೇಲ್ ಆಗಿರೋದ್ರಿಂದ ಹಿಡಿದು ಡಿಗ್ರಿ, ಸ್ನಾತಕೋತ್ತರ ಮತ್ತು ಹೈಯೆಸ್ಟ್ ಎಜುಕೇಷನ್, ಪ್ರೊಫೆಷನಲ್ ಎಜುಕೇಷನ್ ಮಾಡಿರೋರ್ಗೂ ಕೂಡ ಇಲ್ಲಿ ಆ ಒಂದು ಎಲ್ಲ ವೈಡ್ ರೇಂಜಿಂಗಲ್ಲಿ ಕೂಡ ಕಂಪನೀಸ್ ಬರಬೇಕು ಅನ್ನೋ ದೃಷ್ಟಿಯಿಂದ ಶಾಸಕ ಎಂ ರವಿಕುಮಾರ್ ಗಣಿಗ ಮಾತನಾಡಿ, ಸರಿಸುಮಾರು 150 ಕಂಪನಿ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದೆ. ಮಂಡ್ಯದಲ್ಲಿ ಉದ್ಯೋಗ ಅವಕಾಶ ಕಡಿಮೆ. ನಿರುದ್ಯೋಗವನ್ನು ಹೋಗಲಾಡಿಸಲು ನಮ್ಮ ಸರ್ಕಾರ ಮುಂದಾಗಿದೆ. ಮಂಡ್ಯದಲ್ಲಿ ಅಮೆರಿಕಾದ ಕಂಪನಿಯೊಂದು ಆರಂಭವಾಗಿ ಸ್ಥಳೀಯರಿಗೆ ಉದ್ಯೋಗ ನೀಡಲು ಮುಂದಾಗಿದೆ. ಇನ್ನು 6 ತಿಂಗಳಲ್ಲಿ 21,000 ಉದ್ಯೋಗವನ್ನು ನೀಡುವ ಭರವಸೆ ನೀಡಿದರು. ವೈಟ್ ಹೌಸ್ ಇಂದ ಹಿಡಿದು ಲಂಡನ್ ಇಂದ ಹಿಡಿದು ಆಸ್ಟ್ರೇಲಿಯಾಗೆ ಹೋದ್ರು ಸಿಗ್ತಾರೆ. ಬೆಂಗಳೂರಿನ ಯಾವುದೇ ಹೋಟೆಲ್, ಬಾರು, ಪಬ್ ಹೋದ್ರು ಸಿಗ್ತಾರೆ. ಆದ್ರೆ ಮಂಡ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಅದನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ನಮ್ಮ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಒಂದಷ್ಟು ಕಂಪನಿಗಳನ್ನ ಕನ್ವಿನ್ಸ್ ಮಾಡಿ ಕರೆಸಿದೆ. ಅದರಲ್ಲೂ SLC ಫೇಲ್ ಆದವರು ಜಾಸ್ತಿ, SLC ಪಾಸ್ ಆದವರು ಜಾಸ್ತಿ, PUC ಫೇಲ್ ಆದವರೇ ಮಂಡ್ಯದಲ್ಲಿ ನಿರುದ್ಯೋಗಿಗಳು ಜಾಸ್ತಿ. ಮಂಡ್ಯದಲ್ಲಿ ಎರಡೇ ಕೆಲಸ, ರಾಜಕೀಯ ಮಾಡೋದು, ಪಿಕ್ಚರ್ ನೋಡೋದು, ಎರಡು ಬಿಟ್ಟು ಇವರು ಬೇರೆ ಉದ್ಯೋಗ ಕಲ್ತಿಲ್ಲ. ಆದ್ರೆ ನಾನು ಓದೋ ಹುಡುಗರಿಗೆ ಹೇಳೋದು, ನೀವು ಒಳ್ಳೆ ಉದ್ಯೋಗ ತಗೊಂಡು ರಾಜಕೀಯ 365 ದಿನನೂ ಮಾಡಬೇಡಿ. ಹೊಸ ಪಿಕ್ಚರ್ ಬಂದ ಅದು ಕಿತ್ತೋದ್ ಫಿಲಮ್ ಅಂದ್ರೆ ಮಂಡ್ಯದಲ್ಲಿ ನೋಡುತ್ತೆ. ಯಾಕೆ ಅಂದ್ರೆ ಅವ್ರಿಗೇನು ಕೆಲಸ ಇಲ್ಲ, ಶುಕ್ರವಾರ ಆದ್ರೆ ಪಿಕ್ಚರ್ ನೋಡು, ಇಲ್ಲ ರಾಜಕೀಯ ಮಾಡಿ. ಅದನ್ನ ಬಿಟ್ಟು ಉದ್ಯೋಗ ಮಾಡಿ ನಿಮ್ಮ ಅಪ್ಪ ಅಮ್ಮನ ಸಾಕಿ, ಕುಟುಂಬ ಸಾಕಿ. ಆ ನಿರುದ್ಯೋಗವನ್ನ ಹೋಗ್ಲಾಡಿಸೋದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಮ್ಮೆಲ್ಲರಿಗೂ ಒಂದು ಸಂತೋಷ ಸುದ್ದಿ ಅಂತ ಹೇಳಿದ್ರೆ, ಒಂದು ಅಮೆರಿಕಾದ ಸಾಫ್ಟ್ವೇರ್ ಕಂಪನಿ ಮಂಡ್ಯ ನಗರದಲ್ಲಿ ಇನ್ನು 1 ತಿಂಗಳಲ್ಲಿ ತನ್ನ ಕಾರ್ಯಾರಂಭವನ್ನ ಮಾಡುತ್ತೆ. ಅವರು ಇಲ್ಲೇ ಸ್ಪಾಟ್ ಅಲ್ಲೇ ನಿಮಗೆ ಉದ್ಯೋಗವನ್ನ ಕೊಡುವಂತ ಕೆಲಸವನ್ನ ಇನ್ನು 20 ದಿನದಲ್ಲಿ ಆರಂಭ ಮಾಡ್ತಾರೆ. ಇದು ನಮ್ಮ ಸರ್ಕಾರದ, ನಮ್ಮ ಮಂತ್ರಿಗಳ, ನನ್ನ ಪ್ರಯತ್ನದ ಫಲವಾಗಿ ಮಂಡ್ಯ ಸ್ವರ್ಣಸಂದ್ರದಲ್ಲಿ ಅವರಿಗೆ ಆಲ್ರೆಡಿ ಜಾಗವನ್ನು ತಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗಣ್ಯರು ವಿವಿಧ ಹುದ್ದೆ ಪಡೆದ ವಿಶೇಷಚೇತನರಿಗೆ ನೇಮಕಾತಿ ಪತ್ರ ನೀಡಿ ಅಭಿನಂದಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭರಾಣಿ, ಕುಲಸಚಿವ ಎಂಪಿ ಕೃಷ್ಣಕುಮಾರ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಎಸ್ ಸುಂದರ್ರಾಜ್, ಮಾಜಿ ಶಾಸಕ ಅಪ್ಪಾಜಿಗೌನ ಉಪಸ್ಥಿತರಿದ್ದರು.